ಖುಷಿ ಆಗ್ತಿದೆ. ಇವತ್ತೊಂದು ನಾನು ಅಗ್ರಿಕಲ್ಚರ್ ಏನು ಹತ್ತಿ ಫ್ಲಾಟಿಗೆ ಬಂದಿದ್ದೀವಿ. ಈ ಒಂದು ಹತ್ತಿ ಫ್ಲಾಟಿಗೆ ನಮ್ಮ ಮೋದಿಕೇರ್ನ ಆಕ್ಟಿವೇಟಿ ಝೈಮ್ ಮ್ಯಾಕ್ಸ್ನ ಕೊಟ್ಟು ಯಾವ ಥರ ಒಂದು ರಿಸಲ್ಟ್ ಇದೆ ಅಂತ ಏನು ತೋಟದ ಮಾಲೀಕರ ಜೊತೆ ನಾನು ಇವತ್ತು ಮಾತಾಡೋಕೆ ಹೊರಟಿದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಕಂಪನಿಗೆ ಏನು ಅಗ್ರಿಕಲ್ಚರ್ನ ಪ್ರಾಡಕ್ಟ್ನ ಲಾಂಚ್ ಮಾಡಿರೋ ಅಂತ ಸಮೀರ್ ಮೋದಿ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮಗೆ ಅವಕಾಶ ಕೊಟ್ಟು ಮೋದಿಕೇರಲ್ಲಿ ಬೆಳೆಸ್ತಿರೋ ಅಂತ ನಮ್ಮ ಚಾಂಪಿಯನ್ ಟೀಮ್ ಫೌಂಡರ್ BM ಮಂಜುನಾಥ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅಗ್ರಿಕಲ್ಚರ್ ಏನು ಫೀಲ್ಡಿಗೆ ಇವತ್ತು ಏನು ತುಂಬ ಜನ ನಮ್ಮ ಟೀಮಿಂದನೂ ಕೂಡ ಬಂದಿದ್ದೀವಿ. ಬಟ್ ರೈತರು ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಸರ್, ನಿಮ್ಮ ಹೆಸರು ಸರ್? ಗೋಪಾಲಪ್ಪ ಸರ್, ಈ ಒಂದು ಹತ್ತಿ ಗಿಡಕ್ಕೆ ಏನೆಲ್ಲ ಹಾಕಿ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಕೊಟ್ಟಿದ್ದೀರಾ ಸರ್? ಆಕ್ಟಿವಿಟಿಗೂ ಜೈಮು ಜೊತೆಗೆ ಮ್ಯಾಕ್ಸ್ ಎಷ್ಟು ಸಲ ಸ್ಪ್ರೇ ಕೊಟ್ಟಿದ್ದೀರಾ ಸರ್? 2 ಸಲ ಕೊಟ್ಟಿದ್ದೀರಾ ಸರ್. ಏನು 2 ಸಲ ಕೊಟ್ಟಿರೋದಕ್ಕೆ ನಿಮಗೆ ಏನು ಅನ್ನಿಸ್ತಿದೆ ಸರ್? ಇದನ್ನ ಯಾವ ಥರ ರಿಸಲ್ಟ್ ಬಂದಿದೆ, ನಿಮಗೆ ಏನು ಅನ್ನಿಸ್ತಿದೆ? ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ತುಂಬಾ ಖುಷಿ ಆಗ್ತಿದೆ ಸರ್. ಈ ವರ್ಷಕ್ಕೂ ಏನು ಆಕ್ಟಿವೇಟಿ ಮ್ಯಾಕ್ಸ್ ಜೊತೆಗೆ ಝೈಮ್ನ ಕೊಟ್ಟಿದ್ದೀರಾ, ಈ ವರ್ಷ ಕೊಟ್ಟಿರೋದಕ್ಕೆ ಬಹಳ ಖುಷಿ ಆಗಿದೆ. ಆದ್ರೆ ಈಗ ಹೋದ ವರ್ಷ ಕೊಟ್ಟಾಗ ನಿಮ್ಗೆ ಯಾವ ತರ ಇತ್ತು ಸರ್ ನಿಮ್ಮ ಬೆಳೆ? ನಾವು ಗೊಬ್ಬರ ಕೊಟ್ಟಿದ್ವಿ ಅಷ್ಟೇ, ಇಷ್ಟೊಂದು ಇಳುವರಿ ಬಂದಿರಲಿಲ್ಲ. ಎಷ್ಟು ಸರ್ ಒಂದು ಗಿಡಕ್ಕೆ ಎಷ್ಟು ಕಾಯಿ ಬಂದಿತ್ತು ಸರ್ ನಿಮಗೆ ಹೋದ ವರ್ಷ? 50, 30, 40 ಬಂದಿತ್ತು. 30-40 ಕಾಯಿ ಬಂದಿತ್ತಲ್ಲ ಸರ್. ಇವತ್ತು ಈಗ ಗಿಡನ ನಾವು ನೋಡ್ತಾ ಹೋಗೋಣ. ಈ ಒಂದು ಯಾವ ತರ ಒಂದು ಏನು ಗಿಡದಲ್ಲಿ ಎಷ್ಟು ಕಾಯಿ ಇದೆ, ಎಷ್ಟು ಯಾವ ತರ ಫ್ಲವರ್ ಸೆಟ್ಟಿಂಗ್ ಆಗಿದೆ ಅಂತ ನೋಡ್ತಾ ಹೋಗೋಣ ಸರ್. ಅಲ್ಲಿ ಗಿಡದ ಹತ್ರ ಹೋಗೋಣ ಯಾವ ತರ ಇದೆ ಅಂತ. ನಾನು ನಮ್ಮ ಕುಮಾರ್ ಸರ್ನ ಇದನ್ನ ಯಾವ ತರ ಗಿಡದಲ್ಲಿ ಎಷ್ಟು ಕಾಯಿ ಇದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಟೀಮ್ನ ಕುಮಾರ್ ಸರ್ ಅಂಡ್ ಶಾಂತ ಮೇಡಮ್ ಕೂಡ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಅದನ್ನ ತೋರ್ಸೋದಕ್ಕೆ ಯಾವ ತರ ಗ್ರೋತ್ ಆಗಿದೆ ಅನ್ನೋದಕ್ಕೆ ನಾನು ಅವ್ರನ್ನ ಕರಿತಾ ಇದ್ದೀನಿ. ಸರ್, ನೋಡ್ಬೋದು ಹೇಗಿದೆ ಅಂತ. ಸರ್, ಆ ಕಡೆ ನೋಡಿರಿ. ಓಕೆ, ನಾವು ಒಂದು ಗಿಡದ ವ್ಯತ್ಯಾಸ ನೋಡ್ಕೊಂಡ್ರೆ ನಮಗೆ ಓವರ್ ಆಲ್ ತೋಟ ಹೆಂಗ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಸೊ ನಾವು ಒಂದು ಗಿಡದಲ್ಲಿ ಯಾವ ತರ ಗ್ರೋತಿಂಗ್ ಆಗಿದೆ, ಎಷ್ಟು ಕಾಯಿ ಇದೆ, ಎಷ್ಟು ಹೂವು ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬಿಟ್ಟು ನೋಡೋಣ. ಸರ್, ಕುಮಾರ್ ಸರ್ ಒಂದ್ಸರಿ ಚೆಕ್ ಮಾಡಿ ಸರ್. ಓಕೆ, ಗುಡ್ ಮಾರ್ನಿಂಗ್. ನೋಡ್ತಾ ಇರ್ಬೋದು ನೀವು ಇಲ್ಲಿ ಹತ್ತಿ ಯಾವ ತರ ಬಂದಿದೆ ಅಂತ ಹೇಳಿ. ಸೊ ಇಲ್ಲಿ ನೀವು ಫ್ಲವರ್ ಕೂಡ ನೋಡ್ಬೋದು. 1, 2, 3, 4, 5, 6, 7, 8, 9, 10 ಈ ತರ ಒಂದು ಸ್ಟೆಮ್ ಅಲ್ಲಿ 10 ಹತ್ತಿ ಕಾಯಿ ಬಂದಿದೆ. 10 ಕಾಯಿ ಅಂತಂದ್ರೆ ನಾವು ಇಲ್ಲಿ ನೋಡ್ತಿರ್ಬೋದು. ಸ್ಟೆಮ್ ನ ಲೆಕ್ಕ ಹಾಕಿ ಹೋಗೋಣ ಇವಾಗ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22. ಸೊ ಇಲ್ಲಿ ನೋಡ್ತಿದ್ರೆ ನೀವು ಇಲ್ಲಿ ಎಕ್ಸ್ಟ್ರಾ ಒಂದು 10 ಹೂವು ಕಾಯಿಗಳನ್ನ ನೋಡ್ಬೋದು. ಈ ತರ 22 ಕಾಯಿಗಳು ಬಂದಿದೆ. 22 ಸ್ಟೆಂಬಲ್ಲಿ ಬಂದಿದೆ. ತುಂಬಾ ಅದ್ಭುತವಾಗಿ ಬಂದಿದೆ. ಮಿರಾಕಲ್ ರಿಸಲ್ಟ್ನ ಕೊಟ್ಟಿದೆ. ಸೊ ಇದಕ್ಕೆ ಕೊಟ್ಟಿರೋದು ಸ್ಟಾರ್ಟಿಂಗ್ ಆಕ್ಟಿವೇಟಿ ಮತ್ತು ಆಕ್ಟಿವ್ ಝೈಮ್. ಸೊ ನೆಕ್ಸ್ಟ್ ಸ್ಪ್ರೇನಲ್ಲಿ ಕೊಟ್ಟಿರೋಂಥದ್ದು ಆಕ್ಟಿವ್ ಮ್ಯಾಕ್ಸ್ ಮತ್ತು ಆಕ್ಟಿವ್ ಗೋಲ್ಡ್. ಸೊ ಎರಡನ್ನ ಕೊಟ್ಟಿರೋಂಥದ್ದು ಮಿರಾಕಲ್ ರಿಸಲ್ಟ್ ಬಂದಿದೆ. ಸೊ ನಾವು ಒಂದು ಸ್ಟೆಮ್ಮಿಗೆ 10 ಕಾಯಿ ಅಂತಂದ್ರೆ 20 ಕೊನೆಗೆ ಮಿನಿಮಮ್ 200 ಕಾಯಿ ಬಂದಿದೆ. ಈ ತರ ರಿಸಲ್ಟ್ ಬರ್ತಾ ಇದೆ. ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್. ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ಹೈಟಿಗೆ ಸಮಾನವಾಗಿ ಗಿಡಗಳು ತುಂಬಾ ಇದಾವೆ. ನೀವು ಎಂಟೈರ್ ಪ್ಲಾಂಟ್ ನೋಡ್ಬೋದು. ಇಲ್ಲಿ ಇದನ್ನೆಲ್ಲ ಒಂದು ವಿಡಿಯೋ ಮುಖಾಂತರ ಇದು ನಾನು ತೋರಿಸ್ತಾ ಹೋಗ್ತೀವಿ. ಒಂದೇ ಗಿಡ ಅಲ್ಲ, ತುಂಬಾ ಗಿಡಗಳನ್ನ ನೋಡ್ಬೋದು. ಯಾವ ತರ ಇದೆ ಅಂತ ನೋಡ್ತಾ ಹೋಗೋಣ. ಜಸ್ಟ್ ಒಂದು ಇದನ್ನ ಒಂದು ಟೋಟಲ್ ಓವರ್ ಆಲ್ ಸಮದಟ್ಟವಾಗಿ ಹೇಗ್ ಬಂದಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಇದಾಗ್ತಾ ಇದೆ. ಇದನ್ನ ಅಪ್ ಟು ನಾವು ಕಂಟಿನ್ಯೂ ಆಗಿ ಇದನ್ನ ನೋಡ್ಬೋದು. 1, 2, 3 ಗಿಡ ಆಗಿರ್ಬೋದು. ಒಂದೇ ಲೈನಲ್ಲಿ ಹಾಗೆ ಕಂಟಿನ್ಯೂ ಆಗಿ ಒಂದು ವಿಡಿಯೋನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆ. ನನಗೆ ನಿಜವಾಗೂ ಕೂಡ ಮೋದಿಕೇರ್ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಇದ್ರೊಳಗಡೆ ಹೋಗೋಕ್ಕಾಗ್ತಾ ಇಲ್ಲ. ಅಷ್ಟು ಒಂದು ಎಲ್ಲ ಕೂಡ ನೆಲನ ಆವರಿಸ್ಕೊಂಡಿದೆ ಈ ಒಂದು ಹತ್ತಿ ಗಿಡ. ನಿಜವಾಗೂ ಕೂಡ ತುಂಬ ಖುಷಿ ಆಗ್ತಿದೆ. ನಮಗೆ ಅಗ್ರಿಕಲ್ಚರ್ ಪ್ರಾಡಕ್ಟನ್ನ ಹೆಮ್ಮೆಯಿಂದ ರೈತರಿಗೆ ಕೊಡೋದಕ್ಕೆ ಯಾವುದೇ ರೀತಿ ನಾವು ಭಯ ಪಡಬೇಕಾಗಿಲ್ಲ. ಈ ಒಂದು ಪ್ರಾಡಕ್ಟ್ನ ತಿಳ್ಕೊಂಡು ನಾವು ರೈತರುಗಳಿಗೆ ಒಂದು ಕೊಡ್ತಾ ಹೋದರೆ ಅವರು ಬೆಳೆನ ಚೆನ್ನಾಗಿ ಬೆಳೆದು ಇಳುವರಿ, ಅವ್ರು ಹೇಳ್ತಾ ಇದ್ರು ರೈತರು 50 ಕಾಯಿ ಬಂದಿತ್ತು ಲಾಸ್ಟು ಹಿಂದಿನ ವರ್ಷದಲ್ಲಿ ಅಂತ. ಇವಾಗ ತಗೊಂಡ್ರೆ ಒಂದು ಸುಮಾರು 200 ಕಾಯಿ ಅಂದರೆ ಹೆಚ್ಚು ಕಮ್ಮಿ ಒಂದು 3 ಪಟ್ಟು ಜಾಸ್ತಿ ಬಂದಿರೋ ಅಂಥದ್ದು. ಎಷ್ಟು ಇಳುವರಿ ಆಗುತ್ತೆ. ರೈತರು ಯಾಕೆ ಎಷ್ಟೋ ಜನಗಳು ರೈತರು ತುಂಬ ಜನ ಸೂಸೈಡ್ ಮಾಡ್ಕೊತಾ ಇದ್ದಾರೆ ಬೆಳೆ ಚೆನ್ನಾಗಿ ಬಂದಿಲ್ಲ ಅಂತ. ನಮ್ಮ ಸಂಜೀವಿನಿ ಅಂತ ಪ್ರಾಡಕ್ಟನ್ನ ಕೊಟ್ಟು ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ರೈತರಿಗೆ ಎಷ್ಟು ಖುಷಿಯಾಗಿದೆ ಕೇಳೋಣ. ಅದ್ರ ಜೊತೆಗೆ ಅವ್ರ ಪಕ್ಕದ ಫ್ಲಾಟ್ ಆ್ಯಕ್ಚುಲಿ ಏನು ಆಕ್ಟಿವೇಟಿ ಜೊತೆಗೆ ಮ್ಯಾಕ್ಸ್ ಏನು ಝೈಮ್ನ ಕೊಟ್ಟಿಲ್ಲ ಫ್ಲಾಟ್ನು ಕೂಡ ನಾವು ನಿಮಗೆ ತೋರ್ಸೋದಕ್ಕೆ ಇಷ್ಟಪಡ್ತೀವಿ. ಜಸ್ಟ್ ಹಾಗೆ ಒಂದು ಆ ಕಡೆ ಫ್ಲಾಟಿಗೂ ಕೂಡ ನಾವು ಖಂಡಿತ ಈ ಒಂದು ಫ್ಲಾಟ್ನು ಕೂಡ ನೋಡ್ತಾ ಹೋಗೋಣ. ಇವರು ಏನು
ಕೂಡ ಇದು ಆಕ್ಚುಲಿ ಎರಡು ಕೂಡ ಒಂದು ಸೇಮ್ ದಿನಾನೇ ಹಾಕಿರೋ ಅಂತ ಒಂದು ಹತ್ತಿ ಗಿಡ. ಬಟ್ ಇಲ್ಲಿ ಒಂದು ಏನು ಆಕ್ಟಿವಿಟಿ ಜೊತೆಗೆ ಮ್ಯಾಕ್ಸು ಯಾವುದೂ ಕೂಡ ಕೊಟ್ಟಿಲ್ಲ. ಬಟ್ ಯಾವ ಥರ ಇದು ಇಳುವರಿ ಬಂದಿದೆ ಜೊತೆಗೆ ಗ್ರೋತಿಂಗ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಏನು ನಮ್ಮ ಆಕ್ಟಿವೇಟಿ ಮ್ಯಾಕ್ಸ್ನ ಏನು ಸ್ಪ್ರೇ ಮಾಡಿದ ಕಾರಣ ಇದೆಷ್ಟು ಅಂದರೆ ಅರ್ಧಕ್ಕಿಂತ ಆ್ಯಕ್ಚುಲಿ ಏನು ಹೊರಗಡೆ ಏನು ನಮ್ಮ ಆಕ್ಟಿವೇಟಿ ಮ್ಯಾಕ್ಸ್ ಕೊಟ್ಟಿದ್ದೀವೋ ಅದಕ್ಕಿಂತ ಇದು ಕಡಿಮೆ ಇದೆ. ಮತ್ತು ಕಾಯಿಲು ಕೂಡ ಫ್ಲವರ್ ಸೆಟ್ಟಿಂಗ್ ನೋಡಿದ್ರು ಕೂಡ ಫ್ಲವರ್ ಸೆಟ್ಟಿಂಗು ಕೂಡ ತುಂಬ ಕಡಿಮೆ ಇದೆ. ಬಟ್ ಇಲ್ಲಿ ಒಂದು ಡಿಫ್ರೆನ್ಸ್ನ ತೋರಿಸ್ಬೇಕಂತ ನಾವು ಪಕ್ಕದೊಳಗೆ ಬಂದಿರೋ ಅಂಥದ್ದು. ಬಟ್ ಈ ಒಂದು ರಿಸಲ್ಟ್ನ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಿದೆ. ಮತ್ತೆ ನಾನು ರೈತರನ್ನ ಮಾತಾಡ್ಸೋಕ್ಕೆ ಇಷ್ಟಪಡ್ತೀನಿ. ಸರ್ ಏನು ಅನ್ನಿಸ್ತಿದೆ ಸರ್ ನಿಮಗೆ? ನಮಗೆ ಅದು ಪ್ರೊಜೆಕ್ಟ್ ಮಾಡಿರೋದ್ರಿಂದ ಅನುಕೂಲ ಆಗಿದೆ. ಪ್ರಾಡಕ್ಟ್ನ ಯೂಸ್ ಮಾಡಿರೋದ್ರಿಂದ ತುಂಬ ಖುಷಿ ಆಗ್ತಿದೆಯಲ್ಲ. ನೀವು ಇನ್ನು ರೈತರುಗಳಿಗೂ ಹೇಳ್ಬೋದಲ್ವಾ ಸರ್? ಯಾಕೆಂದರೆ ನಿಮಗೆ ರಿಸಲ್ಟ್ ಬಂದಿದೆ, ನಿಮಗೆ ಬಂದಿರೋ ಅಂಥ ರಿಸಲ್ಟ್ನ ಇನ್ನೊಬ್ರು ಶೇರ್ ಮಾಡ್ಕೊತ ಹೋಗಿ. ಯಾಕೆಂತಂದರೆ ಅವರು ಕೂಡ ಖುಷಿ ಆಗ್ತಾರೆ, ಅವರ ಖುಷಿಯಲ್ಲಿ ಕೂಡ ನೀವು ಪಾತ್ರರಾಗ್ಬೋದು ಅಂತ ಹೇಳ್ತಾ ಒನ್ಸ್ ಅಗೇನ್ ನಮ್ಮ ಅಪ್ಲೈನ್ ಮಂಜುನಾಥ್ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.